ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ತಾತಾನೇ ಇದನ್ನೆಲ್ಲ ಮಾಡಿದ್ದು. ಅನುಪಮನ ಜೈಲಿಗೆ ಕಳಿಸಿ ನಿನ್ನ ಬಿಡುಗಡೆ ಮಾಡಿಸ್ಬೇಕು ಅಂತ ಅನ್ಕೊಂಡ್ರು. ನನಗ್ ಕೂಡ ಏನು ಹೇಳ್ದೇನೆ ಕಟ್ಕಟ್ಟಿನಲ್ಲಿ ನಿಲ್ಸಿ ಅನುಪಮನೇ ತಪ್ಪು ಮಾಡಿದ್ದು ಅಂತ ಹೇಳೋದಕ್ಕೆ ಹೇಳಿದ್ರು. ನೀನ್ ಹೇಳ್ಬಿಟ್ಯಾ? ಇಲ್ಲ ಅಪ್ಪ, ಅನುಪಮ ಬಗ್ಗೆ, ಅನುಪಮ ಮನ್ಸಿನ ಬಗ್ಗೆ, ಅವಳು ಮಾಡಿರೋ ತ್ಯಾಗದ ಬಗ್ಗೆ ಗೊತ್ತಾದ್ಮೇಲೆ ನಾನು ಹಾಗೆ ಹೇಗೆ ಹೇಳ್ತೀನಪ್ಪ? ಅನುಪಮ ಯಾವ ತಪ್ಪನ್ನು ಮಾಡಿಲ್ಲ ಅಂತ ನಾನು ಹೇಳ್ದೆ ಅಪ್ಪ. ಅಷ್ಟಕ್ಕೂ ನಮ್ಮಪ್ಪ ಹಾಗೆ ಮಾಡಿದ್ರು ಅಂದ್ರೆ ನಂಬೋಕೆ ಆಗ್ತಿಲ್ಲ. ಯಾಕೆ ಹಾಗೆ ಮಾಡಿದ್ರು ಅರ್ಥನೇ ಆಗ್ತಿಲ್ಲ. ಪ್ರತಿಯೊಬ್ರು ಅವ್ರ ಸ್ವಾರ್ಥದ ಬಗ್ಗೆನೇ ಯೋಚನೆ ಮಾಡ್ತಾ ಅನುಪಮಗೆ ಅನ್ಯಾಯ ಮಾಡ್ತಾನೆ ಇದಾರೆ ಅಪ್ಪ. ನಿಜಾನೇ ಕಲ್ಯಾಣಿ, ನಾನು ಕಟ್ಟಿರೋ ತಾಳಿ ಅನುಪಮಗೆ ನೇಣು ಹಗ್ಗದ ಹಾಗೆ ಬದಲಾಗಿದೆ. ಅಗ್ನಿ ಸಾಕ್ಷಿಯಾಗಿ ಸಪ್ತಪದಿ ತುಳಿಯೋದ್ರ ಜೊತೆಗೆ ಅನುಪಮ ನಂಬಿಕೆನ ಮತ್ತು ಪ್ರೀತಿನ ಬೂದಿ ಮಾಡಿಬಿಟ್ಟೆ. ಕಿರುಬೆರಳನ್ನ ಹಿಡ್ಕೊಂಡು ತಲೆ ಮೇಲಕ್ಕೆ ಎತ್ತದೆ ನನ್ನ ಹೆಜ್ಜೆ ಮೇಲೆ ಹೆಜ್ಜೆ ಇಟ್ಟು ಆನಂದ ಪಟ್ಟ ಅನುಪಮ ಈಗಲೂ ನನ್ನ ಬಗ್ಗೆನೇ ಯೋಚನೆ ಮಾಡ್ತಿದ್ದಾಳೆ. ಆದ್ರೆ ನಾನು ಅನುಪಮನ ಮರೆತು ಹೋಗಿ ತಪ್ಪು ಮಾಡಿಬಿಟ್ಟೆ. ಆ ತಪ್ಪಿಗೆ ಅನುಪಮಗೆ ಮತ್ತೆ ಮತ್ತೆ ಶಿಕ್ಷೆ ಕೊಟ್ಟೆ. ನನ್ನ ನೋಡ್ತಿದ್ದ ಹಾಗೆ ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದ ಕಣ್ಣು ತನ್ನ ಸ್ಥಾನದಲ್ಲಿ ಮಾಧುರ್ಯನ ನೋಡಿದ ಕೂಡ್ಲೆ ಸಾವಿರಾರು ಪ್ರಶ್ನೆಗಳನ್ನ ಕೇಳ್ತಾ ಮೌನವಾಗಿ ಉಳಿದೋಯ್ತು. ಅವಳ ಹೃದಯದಲ್ಲಿದ್ದಂತಹ ಪ್ರೀತಿಯಿಂದ ಹೃದಯ ನಿಂತು ಹೋಗಿ ಬಾಯಲ್ಲಿ ಮಾತು ಬರಲಿಲ್ಲ ಅಂತ ಅನ್ಸುತ್ತೆ. ಅಮ್ಮ ಅವರು ನಿನಗೆ ಯಾಕೆ ಅನ್ಯಾಯ ಮಾಡಿದ್ರು ಕೇಳು ಅನುಪಮ ಅಂತ ಹೇಳ್ತಿದ್ರೆ ನೋಡ್ತಾ ಸುಮ್ಮನೆ ನಿಂತಿದ್ಲೆ ಹೊರತು ಇಷ್ಟು ವರ್ಷಗಳಾದ್ರೂ ನನಗೆ ಯಾಕೆ ಅನ್ಯಾಯ ಮಾಡಿದ್ರಿ ಅಂತ ಒಂದು ದಿನ ಕೂಡ ಕೇಳಲಿಲ್ಲ. ಅನುಪಮ ದೇವತೆ. ನಿಜಾನೇ ಅಪ್ಪ, ಅನುಪಮ ದೇವತೆ. ಅವಳ ಜೀವನ ನಾಶ ಆಗೋದಕ್ಕೆ ಕಾರಣವಾಗಿರೋ ಮಾಧುರಿ ಮಗಳು ನಾನು ಅಂತ ಗೊತ್ತಾದ್ಮೇಲೂ ನನ್ನ ಯಾವತ್ತೂ ಶತ್ರು ತರ ನೋಡ್ಲೇ ಇಲ್ಲ. ಹೆತ್ತ ಮಗಳಿಗಿಂತ ಚೆನ್ನಾಗಿ ನೋಡ್ಕೊಂಡ್ಲು. ನಾನೇನಾದ್ರೂ ಊಟ ಮಾಡಲ್ಲ ಅಂದ್ರೆ ಕೋಪ ಮಾಡ್ಕೋತಿದ್ಲು. ನಾನ್ ಕಾಣಿಸ್ಲಿಲ್ಲ ಅಂದ್ರೆ ಗಾಬರಿ ಆಗ್ತಿದ್ಲು. ಸಂಕ್ರಾಂತಿ ದಿನ ನನಗ ಅಜ್ಜಿ ತಾತನ ಆಶೀರ್ವಾದ ಕೊಡ್ಸೋದಕ್ಕೆ ಎಷ್ಟು ಪ್ರಯತ್ನ ಮಾಡಿದ್ಲು ಗೊತ್ತಾ? ನಾನು ಮಾಧುರಿ ಅಜಯ್ ಪ್ರಿನ್ಸೆಸ್ ಅಂತ ಗರ್ವ ಪಡ್ತಿದ್ದೆ ಅಪ್ಪ. ಆದ್ರೆ ಈಗ ಎಲ್ಲರೂ ನನ್ನ ಕೆಟ್ಟವಳು ಅಂತ ಹೇಳ್ತಾ ಇದ್ದಾರೆ. ನಾನು ನೀನು ಮಾಡಿರೋ ಕೆಲ್ಸಕ್ಕೆ ಅಜ್ಜಿ ನಿನ್ನ ನನ್ನ ಜೀವನ ಪೂರ್ತಿ ಕ್ಷಮಿಸೋದಿಲ್ಲ ಅನ್ಸುತ್ತೆ ಅಪ್ಪ. ನಾನು ಯಾರಿಗೂ ಇಷ್ಟ ಆಗಲ್ಲ ಅಪ್ಪ. ತಪ್ಪು ಮಾಡಿರೋದು ನಾನು, ನೀನಲ್ಲ ಮಗಳೇ. ನಾನು ಅವತ್ತು ಮಾಡಿರೋ ಪಾಪಕ್ಕೆ ದೇವರು ಶಿಕ್ಷೆ ಕೊಟ್ಟಿದ್ದಾನೆ. ನೀನೇ ನನ್ನ ಪಾಪನ ಕಳಿಬೇಕು. ನನ್ನ ದೊಡ್ಡ ಮಗ ಸತ್ತು ಹೋಗಿದ್ದಾನೆ ಅಂತ ಪಿಂಡ ಪ್ರದಾನ ಮಾಡಿರೋ ನಮ್ಮಮ್ಮ ನನ್ನ ಪೂರ್ತಿಯಾಗಿ ಕ್ಷಮಿಸಿದ ದಿವಸನೇ ನಾನು ಬದುಕಿರೋಂತಹ ಮನುಷ್ಯ. ಇಲ್ಲ ಅಂದ್ರೆ ಸತ್ತು ಹೋಗಿರೋ ಶವಕ್ಕೆ ಸಮಾನ. ಹೌದಮ್ಮ, ನೀನ ಮನೆ ದೊಡ್ಡ ಮೊಮ್ಮಗಳಾಗಿ ಅಲ್ಲೇ ಇರಬೇಕು. ನಮ್ಮಮ್ಮ ನಿನ್ನ
ತನ್ನ ಮೊಮ್ಮಗಳು ಅಂತ ಸ್ವೀಕರಿಸ್ಬೇಕು. ನಾನು ನಮ್ಮಮ್ಮನ ಮಡ್ಲಲ್ಲಿ ತಲೆ ಇಟ್ಟು ನಿದ್ದೆ ಮಾಡಿದ ದಿನಾನೇ ನಮ್ಮಮ್ಮ ನನ್ನ ನಿಜವಾಗ್ಲೂ ಕ್ಷಮಿಸಿದ್ಲು ಅಂತ ಅರ್ಥ. ಮಾಧುರಿ ಬದುಕಿದ್ದಷ್ಟು ದಿವಸನೂ ಆ ಮನೆಯಲ್ಲಿ ಸ್ಥಾನ ಪಡ್ಕೊಳ್ಬೇಕು ಅಂತ ಅನ್ಕೊಂಡಿದ್ಲು. ನಾನು ಮಾಡಿದ ತಪ್ಪಿಗೆ ಅದ್ ನಡಿಲೇ ಇಲ್ಲ. ನೀನಾದ್ರೂ ಆ ಮನೇಲಿದ್ರೆ ಮಾಧುರಿ ಆತ್ಮಕ್ಕೆ ಶಾಂತಿ ಸಿಗುತ್ತೇನೋ. ಮಾಧುರಿ ನನ್ನ ಅನುಪಮ ದೂರ ಮಾಡಿ ನಿನ್ನ ಅನುಪಮ ಹತ್ರ ಮಗಳಾಗಿ ಕಳಿಸಿದಾಳೇನೋ. ನೋಡು ಕಲ್ಯಾಣಿ, ಅನುಪಮನ ನೀನು ಸಂತೋಷವಾಗಿ ನೋಡ್ಕೊಳ್ಬೇಕಮ್ಮ. ಅನುಪಮಗೆ ಜೊತೆಯಾಗಿ ನೀನು ಆ ಮನೆಯಲ್ಲೇ ಇರಬೇಕು. ಯಾರು ಏನಂದ್ರು ಎಷ್ಟೇ ಮಾತಾಡಿದ್ರು ಸರಿ, ಆ ಮನೆಯಿಂದ ಹೋಗಲ್ಲ ಅಂತ ಮಾತು ಕೊಡಮ್ಮ. ಅಜ್ಜಿಗೆ ಅನುಪಮಗೆ ಇಷ್ಟ ಆಗೋ ಥರನೇ ಇರ್ತೀನಿ ಅಂತ ಮಾತು ಕೊಡು. ನೀನು ನಮ್ಮ ಮೊಮ್ಮಗಳು. ಅಲ್ಲ ಅಲ್ಲ ಅಲ್ಲ, ಅವನಿಗೆ ಬೇಕಾಗಿರೋರು ನನಗೆ ಬೇಡದೆ ಇರೋರು. ಅಜಯ್ ಅವರೇ, ಟೈಮ್ ಮುಗೀತು. ಶೌರ್ಯ, ಚಿಕ್ಕ ವಯಸ್ಸಿನಲ್ಲಿ ಪೊಲೀಸ್ ಆಗ್ತೀನಿ ಅಂದಿದ್ಯಲ್ಲ, ಆಗ ನೋಡಿದ್ ನಿನ್ನ. ಇವಾಗ ನೀನ್ ಪೊಲೀಸ್ ಆದ್ಮೇಲೆ ನೋಡ್ತಾ ಇದ್ದೀನಿ ಶೌರ್ಯ. ಹೆಮ್ಮೆ ಆಗ್ತಾ ಇದೆ. ಅನ್ಕೊಂಡಿರೋದನ್ನ ಸಾಧಿಸ್ಬಿಟ್ಟೆ. ಕಲ್ಯಾಣಿ, ಅನುಪಮ, ಹುಷಾರು. ನೀವೇನು ಯೋಚನೆ ಮಾಡಬೇಡಿ ಮಾವಯ್ಯ, ನಾನು ನೋಡ್ಕೋತೀನಿ. ಆದಷ್ಟು ಬೇಗ ನೀವು ಬಿಡುಗಡೆ ಆಗ್ತೀರಾ. ಎಲ್ಲರೂ ಒಂದಾಗಿರೋ ದಿನ ಆದಷ್ಟು ಬೇಗ ಬರುತ್ತೆ. ಆ ದಿನಕ್ಕೋಸ್ಕರನೇ ಕಾಯ್ತಾ ಇರ್ತೀನಿ. ಸಾಯೋದ್ರೊಳಗೆ ನಿಮ್ಮೆಲ್ರ ಜೊತೆ ಒಂದಿನಾದ್ರೂ. ಹಾಗೆಲ್ಲ ಹೇಳ್ಬೇಡಿ ಮಾವ. ಅಜ್ಜಿ ಮನಸ್ಸು ಖಂಡಿತವಾಗ್ಲೂ ಬದಲಾಗತ್ತೆ. ಶೌರ್ಯ ಸರ್, ಇವಾಗಲೇ ತುಂಬಾ ಲೇಟ್ ಆಗಿದೆ. ಸಾರಿ ಸರ್. ಇಟ್ಸ್ ಓಕೆ ಮಾವ, ನಾವು ಹೊರಡ್ತೀವಿ. ಹುಷಾರು ಮಗಳೇ. ಬೇಡ ಬೇಡ. ಧೈರ್ಯವಾಗಿರು.
ಆಗಸವ ತೊರೆದರೆ ನೋಡು ಭೂಮಿಯ ಬಾ ಹೋಗೋಣ. ಬಾ ಕಲ್ಯಾಣಿ ಬಾ. ಆಫೀಸರ್, ಯಾಕೆ ಹಾಗಿದ್ಯಾ? ಮಾವನ್ನ ಹೀಗೆ ನೋಡ್ತೀನಿ ಅಂತ ನಾನು ಯಾವತ್ತೂ ಅನ್ಕೊಂಡಿರ್ಲಿಲ್ಲ. ಇವತ್ತು ನಿಜ ಆಗಿರತ್ತೆ. ಅನುಪಮ ಈ ಮನೆಗೆ ದೂರವಾಗಿ ಶ್ರೀಕೃಷ್ಣ ಜನ್ಮಸ್ಥಾನದಲ್ಲಿ ಕೂತ್ಕೊಂಡು ದುಃಖದಲ್ಲಿ ಹೇಳಿದ್ದನ್ನೇ ಹೇಳ್ಕೊಂಡು ಕೂತಿರ್ತಾಳೆ. ಈ ಸಂತೋಷವಾದ ವಿಷಯನ ಅಪ್ಪನ ಬಾಯಿಂದನೇ ಕೇಳೋಣ ಅಂತ ತುಂಬ ಆಸೆಯಿಂದ ಕಾಯ್ತಾ ಇದ್ದೀನಿ. ಆದರೆ ಅಪ್ಪ ಯಾಕಿನ್ನೂ ಬಂದಿಲ್ಲ? ಅಪ್ಪ ಒಬ್ಬರೇ ಬಂದ್ರು ಅಂದ್ರೆ ಅನುಪಮಗೆ ಶಿಕ್ಷೆ ಸಿಕ್ಕಾಗೇನೆ. ಏನಾಯ್ತಪ್ಪ? ಅಪ್ಪ ಏನಾಯ್ತು ಅಂತ ಹೇಳಪ್ಪ. ಅಪ್ಪ ಏನಾಯ್ತಪ್ಪ? ಅನುಪಮಾಗ್ ಶಿಕ್ಷೆ ಸಿಕ್ತು ಅಂತ ಬೇಜಾರಾಗ್ತಿದ್ಯಾ? ಅವ್ರವ್ರ ಹಣೆ ಬರಹ ಹೇಗೇಗಿರುತ್ತೋ ಹಾಗಾಗೆ ನಡೆಯತ್ತಪ್ಪ. ಅದಕ್ಕೆ ಇಷ್ಟು ಬೇಜಾರು ಮಾಡ್ಕೊಂಡ್ರೆ ಹೇಗೆ? ಇಷ್ಟಕ್ಕೂ ಅನುಪಮಗೆ ಎಷ್ಟು ವರ್ಷ ಶಿಕ್ಷೆ ಆಯ್ತಪ್ಪ? ಯಾವ ಜೈಲ್ಗೆ ಹಾಕಿದ್ದಾರೆ? ಏನದ್ಗೆ ನೀವು ಹೇಳ್ತಿರೋದು? ಅನುಪಮ ಅಮ್ಮ ಜೈಲ್ಗೆ ಹೋಗೋದಂದ್ರೆ ಏನು? ಏನ್ ತಪ್ಪು ಮಾಡಿದ್ದಾರೆ ಅಂತ ಹೇಳಿ ಮಾವಯ್ಯ. ಪಲ್ಲವಿ ಕೇಳ್ತಿದ್ದಾಳಲ್ವಾ, ಹೇಳಿ. ತಪ್ಪು ಮಾಡಿದವರೇ ತಲೆ ತಗ್ಸೋದು. ದಮಯಂತಿ, ನಿಮ್ಮಪ್ಪ ಮಾಡಿರೋ ಪಿತೂರಿಯಲ್ಲಿ ಖಂಡಿತ ನಿನ್ನ ಪಾತ್ರ ಕೂಡ ಇದ್ದೇ ಇರುತ್ತೆ. ಅವರೊಬ್ಬರೇ ಅಂತೂ ಈ ಕೆಲಸ ಮಾಡಿರಲ್ಲ. ಅಯ್ಯೋ ಅಮ್ಮ, ಅನುಪಮ ಜೈಲಿಗೆ ಹೋಗ್ಬೇಕು ಅಂತ ನಾನು ಯಾಕೆ ಅನ್ಕೋತೀನಿ? ನೀವು ಮಹಾನಟಿ ಅತ್ತಿಗೆ, ಇವಾಗ ತಾನೆ ಖುಷಿಯಾಗಿ ಮಾವನ ಹತ್ರ ಅನುಪಮ ಅಮ್ಮ ಜೈಲ್ಗೆ ಹೋದ್ರಂತ ಕೇಳ್ತಿದ್ರಿ. ಈ ವಿಷಯದಲ್ಲಿ ನಿನ್ನ ಪಾತ್ರ ಸ್ವಲ್ಪ ಇದೆ ಅಂತ ಗೊತ್ತಾದ್ರೂ ಅಜಯ್ಗೆ ಬಂದಿರೋ ಗತಿನೇ ನಿನ್ಗೂ ಬರುತ್ತೆ. ನಿನಗಂದೇನ್ ಪ್ರಯೋಜನ? ಈ ಮನೆಯಲ್ಲಿ ಎಲ್ರೂ ತಲೆ ಮೇಲೆ ಕೂಸ್ಕೊಂಡು ಯಾರೇನ್ ತಪ್ಪು ಮಾಡಿದ್ರು ತಂದೆ ಅಂತ ಭಾವಿಸಿ ನೋವನ್ನ ನುಂಗೋ ಈ ಅನುಪಮನ್ ಅನ್ಬೇಕು. ಅಷ್ಟಕ್ಕೂ ಯಾಕೆ ಹೀಗೆ ಮಾಡಿದೆ ಅನುಪಮ? ಆ ಮಾಧುರಿಯಿಂದನೇ ನಿನ್ನ ಜೀವನ ನಾಶ ಆಯ್ತು ಅಂತ ಗೊತ್ತಿದ್ರು ಮತ್ತೆ ಆ ಮಾಧುರಿ ಮಗಳಿಗೋಸ್ಕರ ನಿನ್ನ ಜೀವನನ ತ್ಯಾಗ ಮಾಡಬೇಕು ಅಂತ ನೋಡ್ದೆ. ಅಜಯ್ ಕಲ್ಯಾಣಿನ ಒಂದು ಮಾಡಬೇಕು ಅಂತ ನೋಡ್ದೆ. ನನ್ನ ಜೊತೆ ಈ ಮನೇಲಿರೋದಕ್ಕೆ ಇಷ್ಟ ಇಲ್ವಾ?
ನಿನಗೇನಾದ್ರೂ ಕಡಿಮೆ ಮಾಡ್ತಿದ್ದೀನ ಅನುಪಮ? ನಾನು ಹೆತ್ತ ಮಗನಿಗಿಂತ ನಿನಗೆ ಜಾಸ್ತಿ ಬೆಲೆ ಕೊಡ್ತಿದ್ದೀನಲ್ವಾ? ಅದೇ ನನಗೆ ನೋವಾಗ್ತಿರೋದು ಕೂಡ. ಈಗಾಗಲೇ 18 ವರ್ಷಗಳಿಂದನೂ ನಿಮ್ಮ ಮಗನಿಂದ ದೂರ ಇದ್ದು ನೋವನ್ನು ಅನುಭವಿಸ್ತಾ ಇದ್ದೀರಿ. ನನ್ನನ್ನು ಸ್ವಂತ ಮಗಳ ಹಾಗೆ ನೋಡ್ಕೊಂಡ್ರಿ. ಈ ಅನಾಥೆಗೆ ಅಮ್ಮ ಆದ್ರಿ. ಅಂತ ನಿಮಗೆ ನಾನು ಏನ್ ಮಾಡಿದ್ದೀನಮ್ಮ? ನನ್ನಿಂದ ನಿಮಗೆ ಏನ್ ತಾನೇ ಒಳ್ಳೇದಾಗಿದೆ ಅಮ್ಮ? ನಾನು ಈ ಮನೇಲಿ ನಿಮಗೆ ಕಾಣಿಸ್ಲಿಲ್ಲ ಅಂದ್ರೆ 1-2 ತಿಂಗಳು ನೋವು ತಿಂತೀರ ಅಷ್ಟೆ. ಆದ್ರೆ ಅವು ಈ ಮನೆಗೆ ಬಂದ್ರೆ ನೀವೆಲ್ಲರೂ ಸಂತೋಷವಾಗಿರ್ತೀರ. ನಾನ್ ಜೈಲಿಗೆ ಹೋದ್ರೆ ದೂರ ಆಗಿರೋ ಕುಟುಂಬ ಒಂದಾಗುತ್ತೆ. ಈ ಮನೆ ಮಗಳು ಯಾರು ಇಲ್ದಿರೋ ಅನಾಥೆ ಆಗೋದು ತಪ್ಪತ್ತೆ. ನೋಡ್ರಿ, ಒಂದು ಸರಿ ತಲೆ ಎತ್ತಿ ಅನುಪಮನ್ ಮುಖ ನೋಡಿ. ಅವಳು ಒಳ್ಳೆ ಮನ್ಸನ್ನ ನೋಡಿ. ಇಂಥ ಅನುಪಮಂಗ ನೀವು ಅನ್ಯಾಯ ಮಾಡ್ಬೇಕು ಅಂತ ಅನ್ಕೊಂಡಿದ್ದು. ನೀವ್ ಹೀಗೆ ಕಲ್ಲಾಗಿ ಬದ್ಲಾಗ್ತೀರಾ ಅಂತ ನಾನು ಅನ್ಕೊಂಡಿರ್ಲಿಲ್ಲ ರೀ. ಅನುಪಮ, ನಿನ್ನ ಒಳ್ಳೆ ಮನಸ್ಸನ್ನ ನೋಡ್ತಿದ್ರೆ ನನಗೂ ಅಮ್ಮ ಅಂತ ಕರಿಬೇಕು ಅನ್ನಿಸ್ತಿದೆ ಅಮ್ಮ. ಎಲ್ರೂ ಸೇರಿ ಎಂಥ ನಾಟಕ ಆಡಿದ್ರು. ನನಗೇನೋ ನಮ್ಮಪ್ಪನ ಬಿಡುಗಡೆ ಮಾಡಿಸ್ತೀವಿ ಅಂತ ಹೇಳಿ ಕರ್ಕೊಂಡು ಹೋದ್ರು. ಅಲ್ಲಿಗೆ ಹೋದ್ಮೇಲೆ ನನ್ನ ಹತ್ರನೇ ಸುಳ್ಳು ಹೇಳ್ಸೋದಕ್ ನೋಡಿದ್ರು. ಒಂದು ಕ್ಷಣ ಏನ್ ನಡೀತಿದೆ ಅಂತಾನೆ ಅರ್ಥ ಆಗ್ಲಿಲ್ಲ. ಇದೆಲ್ಲದಕ್ಕೂ ಮುಂಚೆನೆ ನನ್ನ ಇಂಥ ಭ್ರಮೆನಲ್ಲಿಟ್ಟೆ ನಮ್ಮಪ್ಪನಿಗೆ ಶಿಕ್ಷೆ ಆಗೋ ಹಾಗೆ ಮಾಡಿದ್ರು. ದೇವರ ದಯೆಯಿಂದ ಅನುಪಮಗೆ ಶಿಕ್ಷೆ ಆಗ್ಲಿಲ್ಲ. ಥ್ಯಾಂಕ್ ಗಾಡ್. ಥ್ಯಾಂಕ್ ಯು. ನನಗ್ಯಾಕೆ ಥ್ಯಾಂಕ್ ಯು? ದೇವ್ರಿಗೆ ಹೇಳ್ಬೇಕು. ಇವತ್ತು ಅಮ್ಮನ್ನ ಸೇವ್ ಮಾಡಿದ್ದು ನೀನು, ದೇವರಲ್ಲ. ಇದ್ರಲ್ಲಿ ನಾನ್ ಮಾಡಿದ್ದೇನಿದೆ ಆಫೀಸರ್? ನಡೆದಿದ್ದನ್ನೇ ಹೇಳ್ದೆ, ನೋಡಿದ್ದನ್ನ ಹೇಳ್ದೆ ಅಷ್ಟೆ. ಅನುಪಮ ಯಾವ ತಪ್ಪನ್ನು ಮಾಡಿಲ್ಲ ಅಲ್ವಾ? ಹೌದು. ಆದ್ರೆ ನಂಗೆ ಅರ್ಥ ಆಗದಿರೋ ವಿಷಯ ಏನಂದ್ರೆ, ತಾತ ಅಷ್ಟೊಂದು ಕಠಿಣವಾಗಿ ಹೇಗ್ ಬದಲಾದ್ರು? ಅನುಪಮ ಅಮ್ಮನ್ ಬಗ್ಗೆ ಎಲ್ಲ ಗೊತ್ತಿದ್ರು ಕೂಡ ಮತ್ತೆ ಅನ್ಯಾಯವಾಗಿ ಕೇಸಲ್ಲಿ ಸಿಕ್ಕಾಕ್ಸಿ ಜೈಲಿಗೆ ಕಳಿಸ್ಬೇಕು ಅನ್ನೋ ನಿರ್ಧಾರಕ್ಕೆ ಹೇಗ್ ಬಂದ್ರು? ಅದೇ ಅಲ್ವಾ ಅರ್ಥ ಆಗದೆ ಇರೋ ವಿಷಯ. ಬಹುಶಃ ಅದನ್ನು ಪ್ರೀತಿಯಿಂದಾನೇ ಮಾಡಿದ್ದಾರೆ ಅನ್ಕೋತೀನಿ. ಅದೆಂತ ಪ್ರೀತಿ? ನಿನ್ನ ಮೇಲಿನ ಪ್ರೀತಿ. ಮೊಮ್ಮಗಳು ಹತ್ರನೇ ಇರ್ತಾಳೆ ಅನ್ನೋ ಸ್ವಾರ್ಥ. ಅನುಪಮ ನೋವಲ್ಲಿದ್ರೆ ನನಗ್ ಸಿಗೋ ಸುಖ, ಸಂತೋಷ, ಪ್ರೀತಿ ನನಗ್ ಬೇಕಾಗಿಲ್ಲ.